ಆರೋಗ್ಯಕ್ಕೆ ಬಳಲ್ತಾ ಇದ್ದಾನೆ. ಇವತ್ತಿನ ದಿನದಲ್ಲಿ ಈ ಒಂದು ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳಿಂದ ಮನುಷ್ಯ ಎಷ್ಟು ಬಳಲ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದರಲ್ಲೂ ತೊನ್ನು ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ಒಂದು ಭಯ ಅಂತ ಅನ್ಸುತ್ತೆ. ಈ ಒಂದು ವಿಟಲಿಗೋ, ತೊನ್ನು, ಬಿಳಿ ಮಚ್ಚೆ ರೋಗ ಅಂದ್ರೆ ಏನು, ಇದಕ್ಕೆ ಯಾವ ರೀತಿಯ ಪರಿಹಾರ ಇದೆ, ಗುಣಲಕ್ಷಣಗಳೇನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ ಜೊತೆಗಿರ್ತಾರೆ ಪ್ರೋವೈಟಲ್ ಹೆಲ್ತ್ ಹೋಮಿಯೋಪತಿ ಅಂಡ್ ಎಸ್ಥೆಟಿಕ್ ನ ಪ್ರಖ್ಯಾತ ವೈದ್ಯರಾದಂತಹ ಹೋಮಿಯೋಪತಿ ತಜ್ಞರು, ಚರ್ಮರೋಗ ತಜ್ಞರು ಆದಂತಹ ಡಾಕ್ಟರ್ ಶಿಲ್ಪಾ ವಿಕಾಸ್ ಅವರು ನಮ್ಮ ಜೊತೆಗಿರ್ತಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಈ ಒಂದು ವಿಟಲಿಗೋ, ತೊನ್ನು ಅಂದ್ರೆ ಏನು? ನೋಡಿ, ವಿಟಿಲಿಗೋ ತೊನ್ನು ಅಥವಾ ವೈಟ್ ಪ್ಯಾಚ್ ಅಂತ ಹೇಳ್ತಾರೆ. ಸೊ ಇದು ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೊಡ್ತೀನಿ. ಸೊ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳಿದಾಗ ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಅಂತ ಇರುತ್ತೆ, ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಸೊ ಈ ನಮ್ಮ ರೋಗ ನಿರೋಧಕ ಶಕ್ತಿನೇ ನಮ್ಮನ್ನು ಅಟ್ಯಾಕ್ ಮಾಡಿದಾಗ ಇದನ್ನು ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ವಿಟಿಲಿಗೋ ಕೂಡ ಈ ಒಂದು ಕ್ಲಾಸಿಫಿಕೇಶನ್ ಅಂಡರ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ವಿಟಿಲಿಗೋ ಅಂತ ಹೇಳಿದಾಗ ಇದು ಚರ್ಮಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಇಲ್ಲಿ ಮೆಲನೋಸೈಟ್ಸ್ ಅಂತ ಇರುತ್ತೆ ಚರ್ಮದಲ್ಲಿ. ಸೊ ಇಲ್ಲಿ ಮೆಲನೋಸೈಟ್ಸ್ ಅಂತ ಜೀವಾಣು ಏನಾಗುತ್ತೆ, ಅಲ್ಲಿ ಸೆಲ್ ಡೆತ್ ಅಥವಾ ಅದು ಇನ್ನ ಆಕ್ಷನ್ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತೀವಿ. ಸೊ ಈ ತರ ಆದಾಗ ಆಗುತ್ತೆ ಅವರಿಗೆ ಇಲ್ಲಿ ಪ್ಯಾಚಸ್ ಬರಕ್ಕೆ ಶುರು ಆಗುತ್ತೆ. ಅಂದ್ರೆ ಹೈಪೋಪಿಗ್ಮೆಂಟೇಷನ್ ಪ್ಯಾಚಸ್ ಆರ್ ವೈಟ್ ಪ್ಯಾಚಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೆಲನಿನ್ ಮೆಟಬಾಲಿಸಮ್ ಅಲ್ಲಿ ಏರುಪೇರು ಉಂಟಾದಾಗ ನಿಮಗೆ ವಿಟಿಲಿಗೋ ಅಥವಾ ವೈಟ್ ಪ್ಯಾಚ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಬಹುದು. ತಾವು ಪ್ರಮುಖವಾದಂತಹ ಒಂದು ಕಾರಣವನ್ನ ಕೊಟ್ರಿ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ರಿ. ಇದು ಯಾವ ಕಾರಣಗಳಿಂದ ಬರುತ್ತೆ? ಯಾಕಂದ್ರೆ ಜೆನೆಟಿಕ್ ರೀಸನ್ ಒಂದಿರುತ್ತೆ ಇದಕ್ಕೆ. ಸೊ ಯಾವ ಕಾರಣಗಳಿಂದ ಈ ರೀತಿ ಒಂದು ಕಾಯಿಲೆ ಕಾಣಿಸ್ಕೊಳ್ಳುತ್ತೆ? ನೋಡಿ, ಇದು ನಾನು ಆಗ್ಲೇ ಹೇಳಿದೆ ಆಟೋ ಇಮ್ಯೂನ್ ಡಿಸೀಸ್ ಅಂತ. ಸೊ ನಾವಿದು ಕಾರಣಗಳು ಹೇಳಿದಾಗ ಒಂದು ನಿಮಗೆ ಹೆರಿಡಿಟರಿ ಅಂತ ಹೇಳ್ತೀವಿ, ಅಂದರೆ ಜೆನೆಟಿಕ್ ರಿಲೇಟೆಡ್. ಸೊ ಫ್ಯಾಮಿಲಿನಲ್ಲಿ ಯಾರಾದರೂ ಇದ್ದಾಗ ನಿಮಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಒಂದು ನಾವೇನು ಹೇಳ್ತೀವಿ, ಹುಟ್ಟುತ್ತಾನೆ ಬಂದಂತಹ ಕೆಲವು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ವಿಟಿಲಿಗೋ ಅವರಿಗೆ ಪ್ಯಾಚಸ್ ಮೂಲಕ ಸಣ್ಣ ವಯಸ್ಸಿಂದನೇ ಕಾಣಿಸ್ಕೊಂಡು ಬರುವಂಥದ್ದು ನಾವು ಕೇಸಸ್ ನೋಡಿದ್ದೀವಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಲೈಫ್ ಸ್ಟೈಲ್ ಅವ್ರದ್ದು ಸರಿ ಇರೋದಿಲ್ಲ, ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು, ಅಂದ್ರೆ ಸೈಕಲಾಜಿಕಲ್ ಅಂತ ಹೇಳ್ತೀವಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಮೆಡಿಸಿನ್ ಇಂಡ್ಯೂಸ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಕಾಲಗಳಲ್ಲಿ ಅವರು ಮೆಡಿಸಿನ್ಸ್ ತಗೊಳ್ತಿರ್ತಾರೆ. ಅಂದ್ರೆ ಲಾಂಗ್ ಟರ್ಮ್ ಸೈಕೋಟಿಕ್ ಮೆಡಿಕೇಶನ್ಸ್ ಇರ್ಬೋದು, ಡಿಪ್ರೆಷನ್ಸ್ಗೆ ಇರಬಹುದು, ಅಥವಾ ಆಂಗ್ಸೈಟಿಗೆ ಇರಬಹುದು, ಅಥವಾ ಕೆಲವು ಹಾರ್ಮೋನಲ್ ಟ್ರೀಟ್ಮೆಂಟ್ ತುಂಬಾ ಕಾಲಗಳಲ್ಲಿ ಅವರು ಉಪಯೋಗಿಸಿರ್ತಾರೆ. ಅಂದ್ರೆ ವಿಟಿಲಿಗೋ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಲ್ಲಿ ಕೆಮಿಕಲ್ ಫ್ಯಾಕ್ಟರೀಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಂದ್ರೆ ಕೆಮಿಕಲ್ ರಿಲೇಟೆಡ್ ಯಾವುದೇ ತರ ಚರ್ಮಕ್ಕೆ ಹಾನಿ ಆಗುವಂತಹ ಕೆಮಿಕಲ್ಸ್ ಇದ್ದಂತಹ ಕಂಪನೀಸ್ ಅಲ್ಲಿ ತುಂಬಾ ಕಾಲ ಅವರು ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ವಿಟಿಲಿಗೋ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಇದರ ಒಂದು ಗುಣಲಕ್ಷಣಗಳ ಏನು? ನೋಡಿ, ನಾವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ಬಂದಾಗ, ಅಂದರೆ ರೋಗ ಲಕ್ಷಣಗಳಿಗೆ ಬಂದಾಗ ವಿಟಿಲಿಗೋನಲ್ಲಿ ಏನಾಗುತ್ತೆ, ನಿಮಗೆ ಇದರಲ್ಲಿ ಸಣ್ಣದಾಗಿ ಪ್ಯಾಚಸ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ಪ್ಯಾಚಸ್ ಅಲ್ಲಿ ಏನಾಗುತ್ತೆ, ಇದು ಯೂಶಲಿ ನಿಮಗೆ ಪೇಯ್ನ್ ಇರಲ್ಲ, ಇಚ್ಚಿಂಗ್ ಇರಲ್ಲ, ಇರಿಟೇಷನ್ ಇರಲ್ಲ. ಸೊ ಇಲ್ಲಿ ಏನಾಗುತ್ತೆ, ಒಂದು ನಿಮಗೆ ನಾವು ಎಕ್ಸ್ಟರ್ನಲ್ಲಿನೇ ಎಕ್ಸಾಮಿನ್ ಮಾಡಿದಾಗ ಅವರಿಗೆ ವೈಟ್ ಪ್ಯಾಚ್ ಇದೆ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಅವರಿಗೆ ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ತಾ ಬರುತ್ತೆ. ಆ್ಯಂಡ್ ಇಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಇದರಲ್ಲಿ ನೋವಿರಲ್ಲ ಅಥವಾ ಇಚ್ಚಿಂಗ್ ಇರಿಟೇಷನ್ ಇರೋದಿಲ್ಲ. ಬಟ್ ಇದೇನಾಗುತ್ತೆ, ಒಂದ್ಸತಿ ಶುರು ಆದ ನಂತರ ಸ್ಪ್ರೆಡ್ ಆಗೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಇದು ಬೇರೆ ಕಡೆ ಎಲ್ಲಾನು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲೇನಾಗುತ್ತೆ, ಕೆಲವು ಟೈಪ್ ಆಫ್ ವಿಟಿಲಿಗೋನಲ್ಲಿ ಮಿರರ್ ಇಮೇಜ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಡೆ ನಿಮಗೆ ವೈಟ್ ಪ್ಯಾಚ್ ಕಾಣಿಸ್ಕೊಂಡಿದ್ದಂತೂ ಅದೇ ಜಾಗದಲ್ಲಿ ಇನ್ನೊಂದು ಕಡೆ ಕಾಣಿಸ್ಕೊಳ್ಳುವಂಥದ್ದು. ಅಂದರೆ ಇವಾಗ ಲೆಫ್ಟ್ ಸೈಡಲ್ಲಿ ನಿಮಗೆ ಪ್ಯಾಚ್ ಕಾಣಿಸ್ಕೊಳ್ತಿದೆ ಅಂದರೆ ರೈಟ್ ಸೈಡಲ್ಲಿ ಬರುವಂಥದ್ದು. ಆ್ಯಂಡ್ ಇದು ವೇಗವಾಗಿ ಸ್ಪ್ರೆಡ್ ಆಗ್ತಾ ಬರುತ್ತೆ ಅಂತ ಹೇಳಬಹುದು. ಈಗ ವಿಟಲಿಗೋದಲ್ಲಿ ಎಷ್ಟು ವಿಧಗಳಿದೆ, ಯಾವ್ಯಾವ ರೀತಿಯ ಒಂದು ತೊನ್ನು ಕಾಣಿಸ್ಕೊಳ್ಳುತ್ತೆ? ಓಕೆ, ಇಲ್ಲಿ ವಿಟಿಲಿಗೋ ಅಂತ ಬಂದಾಗ ನಿಮಗೆ ಇದು 3 ವಿಧಗಳು ಅಂತ ಹೇಳ್ಬೋದು. ಅಂದರೆ 3 ಟೈಪ್ಸ್ ಆಫ್ ವಿಟಿಲಿಗೋಸ್ ಅಂತ ಹೇಳ್ತೀವಿ. ಒಂದು ಸೆಗ್ಮೆಂಟಲ್ ವಿಟಿಲಿಗೋ, ನಾನ್ ಸೆಗ್ಮೆಂಟಲ್ ವಿಟಿಲಿಗೋ ಮತ್ತು ಮ್ಯೂಕೋಸಲ್ ವಿಟಿಲಿಗೋ ಅಂತ ಕರಿತೀವಿ. ಸೊ ನಾವು ಸಾಮಾನ್ಯವಾಗಿ ನೋಡ್ತೀವಲ್ಲ, ಅಂದರೆ 70 to 80% ಆಫ್ ದ ಕೇಸಸ್ ನಾವು ನೋಡುವಂಥದ್ದು ನಾನ್ ಸೆಗ್ಮೆಂಟಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನ್ ಸೆಗ್ಮೆಂಟಲ್ ಏನಾಗುತ್ತೆ, ನಿಮಗೆ
ಮಿರರ್ ಇಮೇಜಸ್ ಇರುತ್ತೆ. ಅಂದ್ರೆ ನಿಮಗೆ ಎಡಗಡೆ ಬಂದಂತಹ ಪ್ಯಾಚಸ್ ಅದೇ ಜಾಗದಲ್ಲಿ ಬಲಗಡೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಇಲ್ಲಿ ಮುಖದಲ್ಲಿ ಎಡಗಡೆ ಬಂತು ಅಂದ್ರೆ ರೈಟ್ ಸೈಡ್ ಬರುತ್ತೆ, ಇಲ್ಲ ಕೈ ಕಾಲ್ಗಳಲ್ಲಿ ಕಾಣಿಸ್ಕೊಂಡ್ರೆ ಇದು ಎಕ್ಸಾಕ್ಟ್ ಮಿರರ್ ಇಮೇಜ್ ಕಾಣಿಸ್ಕೊಳ್ಳುವಂಥದ್ದನ್ನ ನಾವು ನಾನ್ ಸೆಗ್ಮೆಂಟಲ್ ವಿಟಿಲಿಗೋ ಅಂತ ಕರಿತೀವಿ. ಸೊ ಇದು ನಾವು ಸಾಮಾನ್ಯವಾಗಿ ಎಲ್ಲ ಅಂದ್ರೆ ಮೋಸ್ಟ್ ಆಫ್ 70 to 80% ಕೇಸಸ್ ಅಲ್ಲಿ ನಾವು ನೋಡ್ತೀವಿ. ಅಂಡ್ ಸೆಗ್ಮೆಂಟಲ್ ವಿಟಿಲಿಗೋನಲ್ಲಿ ಏನಾಗುತ್ತೆ ನಿಮಗೆ ಅಂತಂದ್ರೆ ಪ್ಯಾಚಸ್ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಳ್ಳುತ್ತೆ, ಬಟ್ ಅದೇ ತರ ಮಿರರ್ ಇಮೇಜ್ ಇರೋದಿಲ್ಲ. ಸೊ ದೇಹದಲ್ಲಿ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಏನಾಗುತ್ತೆ, ಸ್ಪ್ರೆಡ್ ಆಗೋದು ತುಂಬಾ ಕಡಿಮೆ. ಅಂದ್ರೆ ಇದು ಫಾಸ್ಟ್ ಆಗಿ ಸ್ಪ್ರೆಡ್ ಇರೋದಿಲ್ಲ, ಮತ್ತೆ ಇದೇನಾಗುತ್ತೆ ಇದು ಏನೋ ಪ್ಯಾಚಸ್ಸು ಕೂಡ ಹೋಗೋದು ತುಂಬಾ ಲೇಟ್. ನಾನ್ ಸೆಗ್ಮೆಂಟಲ್ ವಿಟಿಲಿಗೋನಲ್ಲಿ ನೀವು ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ನಿಮಗೆ ಫಾಸ್ಟ್ ಆಗಿ ರಿಸಲ್ಟ್ಸು ಕೂಡ ತೋರಿಸ್ಬೋದು. ಬಟ್ ಸೆಗ್ಮೆಂಟಲ್ ವಿಟಿಲಿಗೋನಲ್ಲಿ ಏನಾಗುತ್ತೆ, ನಿಮಗೆ ಅದು ಪ್ಯಾಚಸ್ ಕಾಣಿಸುತ್ತೆ, ಬಟ್ ಅದು ಸ್ಪ್ರೆಡ್ ಆಗೋದು ಲೇಟು, ಮತ್ತೆ ಟ್ರೀಟ್ಮೆಂಟ್ ಕೊಟ್ಟಾಗ ಹೋಗೋದು ಲೇಟು ಅಂತ ನಾವು ಹೇಳ್ತೀವಿ. ಇನ್ನ ನೆಕ್ಸ್ಟ್ ಟೈಪ್ ಆಫ್ ವಿಟಿಲಿಗೋ ಅಂತಂದ್ರೆ ಮ್ಯೂಕೋಸಲ್ ವಿಟಿಲಿಗೋ ಅಂತ ಕರಿತೀವಿ. ಸೊ ಮ್ಯೂಕೋಸಲ್ ವಿಟಿಲಿಗೋನಲ್ಲಿ ಏನಾಗುತ್ತೆ ನಿಮ್ಗೆ ಅಂತಂದ್ರೆ ಇದು ಎಲ್ಲಿ ತೇವಾಂಶ ಇರುತ್ತೆ ಅಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಓಕೆನಾ. ಸೊ ಇದು ಏನಾಗುತ್ತೆ ನಿಮ್ಗೆ ಮೂಗು ಒಳಗಡೆ ಇರಬಹುದು ಅಥವಾ ಬಾಯಿ ಒಳಗಡೆ ಎಲ್ಲಿ ಮ್ಯೂಕೋಸಲ್ ಏರಿಯಾ ಇರುತ್ತೆ ಅಥವಾ ತೇವಾಂಶ ಇರುವಂತಹ ಟಿಶ್ಯೂಸ್ ಅಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದನ್ನು ಕೂಡ ಸ್ವಲ್ಪ ರೇರ್, ಒಂದು 5 to 10% ಆಫ್ ಪಾಪ್ಯುಲೇಷನ್ ಅಲ್ಲಿ ಕಾಣಿಸುತ್ತೆ ಅಂತ ಹೇಳಬಹುದು. ಈಗ ಮೇಡಮ್, ಈಗ ಸ್ಪ್ರೆಡ್ ಆಗೋ ಒಂದು ವಿಚಾರಕ್ಕೆ ಬಂದಾಗ, ಯಾಕಂತ ಹೇಳಿದ್ರೆ ಇವತ್ತು ವಿಟಲಿಗೋ ಅಂತ ಹೇಳಿದ್ರೆ ಏನೋ ಒಂದು ರೀತಿಯ ಮಾನಸಿಕವಾದಂತಹ ಒಂದು ಕಾಯಿಲೆ ಅಂತಾನೆ ನಾವು ಹೇಳ್ಬಹುದು. ಯಾಕಂದ್ರೆ ಅದು ದೇಹದ ಮೇಲೆ ಕಾಣಿಸ್ಕೊಂಡ್ರು ಕೂಡ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಈಗ ಒಂದು ವೇಳೆ ಕಾಣಿಸ್ಕೊಳ್ದೇ ಇರುವಂತಹ ಜಾಗಗಳಲ್ಲಿ ಬಂದಾಗ ನಾವು ಅಷ್ಟೊಂದು ಗಮನಿಸೋದಿಲ್ಲ. ಒಂದು ವೇಳೆ ಮುಖದ ಭಾಗದಲ್ಲಿ ಅಥವಾ ಕೈ ಕಾಲ್ ಮೇಲೆ ಬಂದಾಗ ಎಲ್ಲರಿಗೂ ಕಾಣಿಸುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀವಿ. ಈ ಒಂದು ಪ್ಯಾಚ್ ಕಾಣಿಸ್ಕೊಂಡಾಗ ಎಷ್ಟು ದಿನಕ್ಕೆ ಇದು ಹರಡ್ಕೊಡುತ್ತೆ ಅಂತ ಹೇಳಿ ನೋಡಿ, ಇದು ಏನಾಗುತ್ತೆ ಅಂದ್ರೆ ಪ್ಯಾಚಸ್ ಹರಡೋ ಅಂಥದ್ದು ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತೀವಿ. ಅಂದ್ರೆ ಆ ವ್ಯಕ್ತಿ ಮಾನಸಿಕ ಇದು ಏನು ಹೇಗಿರುತ್ತೆ, ಅವರ ಮಾನಸಿಕವಾಗಿ ಅವರ ಸಮತೋಲನೆ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಇದರ ರಿಲೇಟೆಡ್ ಏನಾದರೂ ಲೈಫ್ ಸ್ಟೈಲ್ ಡಿಸೀಸಸ್ ಇದೆಯಾ ಅಂತ, ಅಂದ್ರೆ ಬೇರೆ ಕಾಯಿಲೆಗಳಿದೆಯಾ ಅಂತ ನೋಡ್ಬೇಕಾಗುತ್ತೆ ಅವರಲ್ಲಿ. ಇವಾಗ ವಿಟಿಲಿಗೋ ಕಾಣಿಸ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಮಿಡಿಲ್ ಏಜ್ ಅಂತ ಹೇಳ್ತೀವಿ. ಅಂದ್ರೆ 20 to 40 ಇಯರ್ ಏಜ್ ಗ್ರೂಪ್ ಅಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಅವರಿಗೆ ಯಾವ್ದಾದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಅಂದ್ರೆ ಕೆಲವರಿಗೆ ಥೈರಾಯ್ಡ್ ಇರುತ್ತೆ, ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರುತ್ತೆ, ಇಲ್ಲ ಕೆಲವು ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದ್ರೆ ಸೋರಿಯಾಸಿಸ್ ಇರುತ್ತೆ, ಇಲ್ಲ ಅವರಿಗೆ ರುಮೆಟೋಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೇನಾದ್ರೂ ಕಾಯಿಲೆಗಳಿದೆಯಾ ನೋಡ್ಬೇಕಾಗತ್ತೆ ನಾವು. ಸೊ ಇಲ್ಲೇನಾಗುತ್ತೆ, ವಿಟಿಲಿಗೋ ಒಂದು ಬಂದಾಗ ನೀವು ಹೇಳ್ದಾಗೆ ಮಾನಸಿಕವಾಗಿ ಕುಗ್ಗೋಗ್ತಾರೆ. ಅಂದ್ರೆ ಅವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಅವರಿಗೆ ಪಾಪ ಅವ್ರಿಗೆ ಬಂದಿದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಬೇರೆಯವ್ರಿಗೆ ಹರಡುತ್ತಾ ಅನ್ನೋದು ಒಂದು. ಅಂದ್ರೆ ಇವಾಗ ವಿಟಿಲಿಗೋ ಬಂದಂಥವ್ರಿಗೆ ಸಾಮಾನ್ಯವಾಗಿ ಅವ್ರಿಗೆ ಮುಟ್ಟಿದ್ರೆ ಬರುತ್ತೆ ಅಥವಾ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಬಾರ್ದು, ಈ ತರ ಅವರಿಗೆ ಆದಂಥ ಒಂದು ಮಾನಸಿಕವಾಗಿ ಅವರು ಕೊರಗ್ತಿರ್ತಾರೆ. ಸೊ ಇದೇನಂದ್ರೆ ವಿಟಿಲಿಗೋ ನಾನ್ ಕಾಂಟಿಜಿಯಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಜೆನೆಟಿಕಲಿ ಪಾಸ್ ಆನ್ ಆಗುತ್ತೆ ಹೊರತು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದಾಗ್ಲಿ ಅವ್ರಿಗೆ ಮುಟ್ಟೋದಾಗ್ಲಿ ಆದಾಗ ಅದು ಬರೋದಿಲ್ಲ. ಸೊ ಅಂಡ್ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಆದಂಗೂ ಅವ್ರಿಗೆ ಏನಾಗುತ್ತೆ, ಸ್ಪ್ರೆಡ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಇರೋದ್ರಿಂದ ಸೈಕೋಸೊಮ್ಯಾಟಿಕ್ ಅಂತಾನು ಕೂಡ ಹೇಳ್ತೀವಿ. ಅಂದ್ರೆ ಈ ಕಾಯಿಲೆ ಬಗ್ಗೆ ಜಾಸ್ತಿ ಅವರು ಯೋಚನೆ ಮಾಡ್ತಿರ್ತಾರೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ದಂಗೂ ಕೂಡ ಸ್ಪ್ರೆಡ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಸೊ ಇಲ್ಲಿ ಏನಂತಂದ್ರೆ, ಒಂದು ಇವರಿಗೆ ಕಾಣಿಸ್ಕೊಂಡಿದ ತಕ್ಷಣ ನೀವು ಡಾಕ್ಟರ್ಗೆ ಭೇಟಿ ಕೊಡಬೇಕು. ಅದು ಅಂದ್ರೆ ಕಾಣಿಸ್ತಿರೋ ಜಾಗದಲ್ಲಿರ್ಬೋದು ಅಥವಾ ಕಾಣಿಸುವಂಥ ಜಾಗದಲ್ಲಿರ್ಬೋದು ಅಥವಾ ತುಂಬ ಸಣ್ಣದಿದೆ ಅಂತಲೂ ಇರಬಹುದು, ಬಟ್ ಅವ್ರದನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಅದು ಫಸ್ಟೇ ಅವ್ರಿಗೆ ಗೊತ್ತಾಗಿದ ತಕ್ಷಣ ಡಾಕ್ಟರ್ ಹತ್ರ ಹೋದರೆ ಡೆಫಿನೆಟ್ಲಿ ಅದು ಸ್ಪ್ರೆಡ್ ಆಗೋದನ್ನ ತಡಿಬಹುದು, ಜೊತೆಗೆ ಅದನ್ನ ಇವಾಗ ಅದ್ರ ಕಾಂಪ್ಲಿಕೇಶನ್ ಆಗೋದನ್ನ ನಾವು ತಡಿಬಹುದು ಅಂತ ಹೇಳ್ತೀವಿ. ಸೊ ಯೂಶಲಿ ವಿಟಿಲಿಗೋನಲ್ಲಿ ಏನಾಗುತ್ತೆ, ಅದು ಬಂದ ನಂತರ ಅವರು ಅದನ್ನ ಇಮಿಡಿಯೇಟ್ ಆಗಿ ಮಾಡಿದಾಗ ಡೆಫಿನೆಟ್ಲಿ ಸ್ಪ್ರೆಡ್ ಆಗೋದನ್ನ ಸ್ಟಾಪ್ ಮಾಡ್ಬೋದು. ಜೊತೆಗೆ ಇದು ಕೆಲವರು ವ್ಯಕ್ತಿಗಳಲ್ಲಿ ಅದೇ ಸೆಗ್ಮೆಂಟಲ್ ವಿಟಿಲಿಗೋನಲ್ಲಿ ಅದರದೇ ಆದಂಥ ಟೈಮ್ ತಗೊಳ್ಳೋದೆ 2-3 ವರ್ಷ ಬೇಕಾಗುತ್ತೆ ಸ್ಪ್ರೆಡ್ ಆಗೋದಕ್ಕೆ. ಬಟ್ ನಾನ್ ಸೆಗ್ಮೆಂಟಲ್ ಅಲ್ಲಿ ಏನಾಗುತ್ತೆ, ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಸೊ 6 months ಇರ್ಬೋದು, 1 year ಇರ್ಬೋದು, ಬೇರೆ ಕಡೆ ಎಲ್ಲಾನು ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ಪ್ರಮುಖವಾಗಿ ವಿಟಿಲಿಗ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ? ಇದು ಅದನ್ನ ಕಂಡು ಹಿಡಿಯೋದು ಯಾಕಂದ್ರೆ
ಈ ಸಾಕಷ್ಟು ಸಾರಿ ಬೇರೆ ಬೇರೆ ಸಂದರ್ಭಗಳಲ್ಲೂ ಸಹ ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ಳುತ್ತೆ. ಎಲ್ಲಾ ವೈಟ್ ಪ್ಯಾಚಸ್ ವಿಟಿಲಿಗೋನ ಅಥವಾ ವಿಶೇಷವಾಗಿ ವಿಟಿಲಿಗೋ ಇಂಥದ್ದೇ ಒಂದು ಪಾರ್ಟ್ ನಲ್ಲಿ ಬರುತ್ತಾ? ನೋಡಿ, ಸಾಮಾನ್ಯವಾಗಿ ವಿಟಿಲಿಗೋ ನಿಮಗೆ ಎಕ್ಸ್ಪೋಸ್ಡ್ ಏರಿಯಾ ಅಂತ ಹೇಳ್ತೀವಿ, ಅಲ್ಲೇ ಕಾಣಿಸ್ಕೊಳ್ಳೋದು. ಅಂದರೆ ಆಲ್ಮೋಸ್ಟ್ 70% ಆಫ್ ಕೇಸಸಲ್ಲಿ ಎಕ್ಸ್ಪೋಸ್ಡ್ ಏರಿಯಾ ಅಂದರೆ ಕೈಯಲ್ಲಿರ್ಬೋದು, ಕಾಲಲ್ಲಿರ್ಬೋದು, ಫೇಸಲ್ಲಿರ್ಬೋದು. ಸೊ ಈ ಥರ ಕಾಣಿಸುತ್ತೆ. ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತೀವಿ. ಆ್ಯಂಡ್ ನೀವು ಒಂದು ಒಳ್ಳೆ ವಿಚಾರ ಹೇಳಿದ್ರಿ, ಅಂದರೆ ಎಲ್ಲ ವೈಟ್ ಪ್ಯಾಚು ಕೂಡ ವಿಟಿಲಿಗೋ ಅಲ್ವಾ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ ಕೆಲವರಲ್ಲಿ ಏನಾಗುತ್ತೆ, ನಾವು ಲ್ಯೂಕೋಡರ್ಮ್ಯಾಟಿಕ್ ಪ್ಯಾಚ್ ಅಂತ ಹೇಳ್ತೀವಿ. ಇನ್ನು ಕೆಲವರಲ್ಲಿ ಮಕ್ಕಳಲ್ಲಿ ನಾವು ಡಿಫಿಷಿಯನ್ಸಿ ಇದ್ದಾಗ ನಿಮಗೆ ಅಂದರೆ ವೈಟ್ ಥರ ಕಾಣಿಸ್ಕೊಳುತ್ತೆ. ಬಟ್ ಆ ಡಿಫಿಷಿಯನ್ಸಿ ಸರಿ ಹೋಗಿದ ನಂತರ ಅವರಿಗೆ ಆ ಪ್ಯಾಚ್ ಹೊಟ್ಟೋಗುತ್ತೆ. ಸೊ ಇನ್ನು ಕೆಲವರಲ್ಲಿ ಏನಾಗುತ್ತೆ, ಇವಾಗ ಕೆಲವು ಫೇಸ್ ಕ್ರೀಮ್ಗಳು ಅಂದರೆ ಪಿಗ್ಮೆಂಟೇಷನ್, ಅವರಿಗೆ ಹೈಪರ್ ಪಿಗ್ಮೆಂಟೇಷನ್ ಇದ್ದಾಗ ಅವರು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಕೆಲವು ಕ್ರೀಮ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಮೆಲನಿನ್ ಸಿಕ್ರೇಷನ್ ಅಲ್ಲಿ ತಡೆಗಟ್ಟುತ್ತೆ. ಸೊ ಆವಾಗ ಕಾಣಿಸುವಂತಹ ಪ್ಯಾಚಸ್ ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಚ್. ಸೊ ವಿಟಿಲಿಗೋನಲ್ಲಿ ಏನಾಗುತ್ತೆ, ನಿಮಗೆ ಮೆಲನಿನ್ ಅಲ್ಲಿ ಆ ಏರಿಯಾನಲ್ಲಿ ನಾಟ್ ಇವನ್ ಅ ಸಿಂಗಲ್ ಸೆಲ್ ಪ್ರೊಡ್ಯೂಸ್ ಆಗ್ತಿರುತ್ತೆ ಆ ಪ್ಯಾಚ್ ಉತ್ಪತ್ತಿ ಆದಾಗ. ಸೊ ಇಲ್ಲೇನಾಗುತ್ತೆ, ಇಟ್ ವಿಲ್ ಬಿ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತಂದರೆ ನಿಮಗೆ ಫುಲ್ ವೈಟ್ ಪ್ಯಾಚ್ ಇರುತ್ತೆ, ಮತ್ತು ಅದಕ್ಕೆ ಒಂದು ಡಿಮಾರ್ಕೇಶನ್ ಇರುತ್ತೆ, ಅಂದರೆ ಅದು ಸರ್ಕ್ಯುಲರ್ ಆಗಿರುತ್ತೆ, ಡಿಮಾರ್ಕೇಶನ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಅವರಿಗೆ ಅದು ಡಿಮಾರ್ಕೇಶನ್ ಇದ್ದಂಥದ್ದು ಅದು ಅಷ್ಟರ ಒಳಗಡೆನೆ ಮಾತ್ರ ಇರುತ್ತೆ. ಸೊ ನಾವು ಬೇರೆ ಟೈಪ್ ಆಫ್ ಹೈಪೋಪಿಗ್ಮೆಂಟೇಷನ್ ಅಥವಾ ಲಿಕೋಡರ್ಮಾ ನೋಡೋದು ನಿಮಗೆ ಪ್ಯಾಚ್ ನಿಮಗೆ ಕರೆಕ್ಟ್ ಆಗಿರೋದಿಲ್ಲ, ಅಂದರೆ ಸರ್ಕ್ಯುಲರ್ ಇರೋದಿಲ್ಲ, ಅದು ನಿಮಗೆ ಡಿಮಾರ್ಕೇಶನ್ ನಿಮಗೆ ಸರಿ ಕಾಣಿಸೋದಿಲ್ಲ. ಸೊ ಇದರಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು. ಮತ್ತೆ ಮೇಡಮ್, ಯಾವ ಏಜಿನಲ್ಲಿ ಈ ಒಂದು ವಿಟಿಲಿಗೋ ಕಾಣಿಸ್ಕೊಳ್ಳುತ್ತೆ? ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 3-4 ವರ್ಷಗಳಿಂದ ಬಹಳಷ್ಟು ಒಂದು ಒತ್ತಡದಲ್ಲಿ ಮನುಷ್ಯರ ಜೀವನವನ್ನ ಮಾಡ್ತಿದ್ರು. ನಮ್ಮೆಲ್ಲರಿಗೂ ಆ ಒಂದು ಅನುಭವ ಇದೆ. ಈಗ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ಕೊಳ್ತಾ ಇದ್ರು ವಿಟಿಲಿಗೋ ಪೇಷಂಟ್ಸ್. ಇವತ್ತಿನ ದಿನದಲ್ಲಿ ನಾವೀಗ ಒಂದು ರಸ್ತೆಯಲ್ಲಿ ಒಂದು 10 ಕಿಲೋಮೀಟರ್ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅಂದ್ರೆ ಈ ಒಂದು ಡಿಸೀಸ್ ಕೂಡ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ ದಿನ ಬದಲಾದಂತೆ ಅಂತ ಹೇಳಿ. ಸೊ ಯಾವ ವಯಸ್ಸಿನವರಲ್ಲಿ ಇದು ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ? ನೋಡಿ, ಸಾಮಾನ್ಯವಾಗಿ ಇದು ಕಾಣಿಸ್ಕೊಳ್ಳುವಂಥದ್ದು ಮಧ್ಯಮ ವಯಸ್ಸಲ್ಲಿ. ಸೊ ಅಬೌವ್ 20 to 40-50 ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ನಾವು ಮಕ್ಕಳಲ್ಲೂ ಕೂಡ ನೋಡಿದ್ದೀವಿ, ಅಂದರೆ ಚಿಕ್ಕ ಮಕ್ಕಳಲ್ಲಿ 5 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಅಥವಾ 8 ವರ್ಷದ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಇದೇನಾಗುತ್ತೆ ಅಂದರೆ ಏಜ್ ಇದರಲ್ಲಿ ಅಂತ ಹೇಳಿದಾಗ ಮಧ್ಯಮ ವಯಸ್ಸು, ಜೊತೆಗೆ ಇವಾಗಿನ ಒತ್ತಡ ಜೀವನ ಅಥವಾ ಸ್ಟ್ರೆಸ್ ರಿಲೇಟೆಡ್ ಅಂತ ಹೇಳ್ತೀವಿ. ಜೊತೆಗೆ ಇಲ್ಲೇನಾಗುತ್ತೆ ಅಂದರೆ ಒಂದು ಸಾಕಷ್ಟು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಜಾಸ್ತಿ ಆಗ್ತಾ ಇದೆ ಇವಾಗ. ಸೊ ಇಲ್ಲೇನಾಗುತ್ತೆ, ಯಾವುದೇ ಒಂದು ಕಾಯಿಲೆ ಬಂದಿದ ತಕ್ಷಣ ಅವ್ರು ಅದನ್ನು ಗೂಗಲ್ ಮಾಡ್ತಾರೆ ಆ್ಯಂಡ್ ನೋಡ್ತಾರೆ ಇದು ಯಾವ ಥರ ಕಾಯಿಲೆ ಇರ್ಬೋದು, ಅಥವಾ ಇದು ವಿಟಿಲಿಗೋನೇನಾ ಅಥವಾ ಅಲ್ವಾ, ಆ್ಯಂಡ್ ಇದು ಹೋಗುತ್ತಾ. ಅದು ಫಸ್ಟ್ ಬರೋದೇನೆಂದರೆ, ನೀವು ಗೂಗಲಲ್ಲಿ ಚೆಕ್ ಮಾಡಿದಾಗ ವಿಟಿಲಿಗೋ ಇಸ್ ಇನ್ಕ್ಯೂರಬಲ್ ಅಂತ, ಅದನ್ನು ನೋಡಿದ್ರೆ ಮುಗ್ದೋಯ್ತು. ಅಂದರೆ ಅವ್ರಿಗೇನಾಗುತ್ತೆ ಅಂದರೆ, ಇದು ಹೋಗ್ತಾ ಇರೋವಂಥ ಕಾಯಿಲೆ ನನಗೆ ಬಂದ್ಬಿಟ್ಟಿದೆಯಾ, ಸೈಕಲಾಜಿಕಲಿ ಡೇಲ್ ಗೋ ಇನ್ ಟು ಡಿಪ್ರೆಷನ್. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಆದಷ್ಟು ನೀವು ಯಾವುದೇ ಥರ ಕಾಯಿಲೆ ಬಂದಾಗ ನೀವು ಡಾಕ್ಟರ್ಗೆ ಫಸ್ಟ್ ಭೇಟಿ ಕೊಟ್ಟು ನೀವು ಅದನ್ನ ನೋಡಬೇಕು, ಅಂದ್ರೆ ಆಗ್ಬೇಡಿ ಅಂತ. ಅದೇ, ಸೊ ಇಲ್ಲೇನಾಗುತ್ತೆ, ಫಸ್ಟ್ ನೀವು ಡಾಕ್ಟರ್ಗೆ ಭೇಟಿ ಕೊಟ್ಟು ನೀವು ನೋಡಬೇಕು, ಅಂದ್ರೆ ಇದು ಏನ್ ಥರದ್ದು ಇದು ಪ್ಯಾಚ್ ಫಸ್ಟ್ ಬಂದಿರೋದು ನಮಗೆ ಅಂತ. ಸೊ ವಿ ಡೂ ಹ್ಯಾವ್ ಅವರ್ ಸರ್ಟನ್ ಇನ್ವೆಸ್ಟಿಗೇಷನ್ಸ್ ಅದಕ್ಕೆ, ಅಂದ್ರೆ ಇದು ವಿಟಿಲಿಗೋನ್ ಅಲ್ವಾ ಅಂತ ಅನ್ನೋದಕ್ಕೂ ನಮ್ಮಲ್ಲಿ ಇನ್ವೆಸ್ಟಿಗೇಷನ್ಸ್ ಇದೆ. ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಬಂದ್ರೆ, ಅಂದ್ರೆ ನಮ್ಮಲ್ಲಿ ಪೇಷಂಟ್ ಬಂದಾಗ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ ಅಂದ್ರೆ ನಾರ್ಮಲ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ಗೆ ಹೇಳ್ತೀವಿ. ಅಂಡ್ ನಮಗೆ ಡಿಫ್ರೆನ್ಶಿಯೇಟಿಂಗ್ ಅಂತ ಹೇಳಿದಾಗ ಬಯೋಪ್ಸಿ ಅಂತ ಮಾಡ್ತೀವಿ. ಅಂದ್ರೆ ಇದು ಚರ್ಮನ ತಗೊಂಡು ಅದನ್ನ ಅದು ವಿಟಿಲಿಗೋನಾ ಅಲ್ವಾ ಅಥವಾ ಬೇರೆ ತರದ್ದು ಕಾಯಿಲೆನಾ ಅಂತ ಗೊತ್ತಾಗುತ್ತೆ. ಸೊ ಇಲ್ಲೇನಂದ್ರೆ, ಫಸ್ಟ್ ನೀವು ಗೊತ್ತಾಗಿದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗಿ ಅದು ಸಿಂಪ್ಟಮ್ನ ನೀವು ಇದು ಮಾಡಿಕೊಂಡು ಕಡಿಮೆ ಮಾಡಿಕೊಂಡು, ಜೊತೆಗೆ ಅದು ಸ್ಪ್ರೆಡ್ ಆಗದಿರೋ ತರ ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತೀನಿ. ಮೇಡಮ್, ಮತ್ತಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೋತೀವಿ, ಜೊತೆಗೆ ಪರಿಹಾರಗಳು ಯಾವ ರೀತಿ ಇದೆ, ಹೋಮಿಯೋಪತಿಯಲ್ಲಿ ಇದು ಕ್ಯೂರ್ ಆಗುತ್ತಾ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ತೀವಿ. ವೀಕ್ಷಕರೇ, ಇವತ್ತಿನ ದಿನದಲ್ಲಿ ವಿಟಿಲಿಗೋ ತೊನ್ನಿದೆ, ಬಿಳಿ ಮಚ್ಚೆ ಕಾಣಿಸ್ಕೊಳ್ತಾ ಇದೆ, ಇದಕ್ಕೆ ಚಿಕಿತ್ಸೆ ಇದೆಯೋ ಇಲ್ವೋ, ಚಿಕಿತ್ಸೆ ಇಲ್ಲ ಅಂತ ಹೇಳಿ ಟೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಪರಿಹಾರಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ನೀಡ್ತೇವೆ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ.
ಇನ್ಮೇಲೆ ನೆಮ್ಮದಿಯಾಗಿ ಇರಿ. Attica. ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜಾಯಾತ್ರೆ ನಡೀತಾ ಇದೆ. ಬಿಜೆಪಿನೇ, ಯಾಕೆಂದರೆ ಕೃಷ್ಣಪ್ಪರದು ಅಂದರೆ ಕೆಲಸ ಮಾಡಿದ್ದಾರೆ. ಪಕ್ಕಾ 100% ಕಾಂಗ್ರೆಸ್ಸೇ ಬರೋದು. ನಮ್ಮೂರಲ್ಲಿ ಕಾಂಗ್ರೆಸ್ ನೆಪ ಮಾತ್ರ. ಏನಕ್ಕೆ ಜನ ಗೆಲ್ಲಿಸ್ತಾ ಇದ್ದಾರೆ, ಕಂಟಿನ್ಯೂ ಗೆಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರು ಮಾಡಿರೋ ಅಭಿವೃದ್ಧಿ. ಪಕ್ಕಾ ಕಾಂಗ್ರೆಸ್ ಅಲ್ಲ, ಕೃಷ್ಣಪ್ಪನವರ ಗೆಲ್ಬೋದು ಸರ್, ಅವ್ರಿಗೆ ಸಿಕ್ಕಾಪಟ್ಟೆ ಹವಾ ಇದೆ. ನಾವು ಭರವಸೆ ಕೊಡ್ತಾ ಇಲ್ಲ, ಬದಲಾವಣೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಸರ್ ಕೃಷ್ಣಪ್ಪನೇ ಸರ್, MLA ಕೃಷ್ಣಪ್ಪರೇ. ಕಾಂಗ್ರೆಸ್ ಬಂದರೆ ನಮ್ಗೆ ಉತ್ತಮ ಆಗುತ್ತೆ. ಕೃಷ್ಣಪ್ಪ ಗೆಲ್ತಾನೆ ಸರ್, ಬಿಜೆಪಿ ಗೆಲ್ತಾನೆ. ನಮ್ಮ ಕಾಂಗ್ರೆಸ್ ಅವರು ಏನು ಮಾಡಿಕೊಟ್ಟಿಲ್ಲ, BJP ಅವರು ಏನು ಮಾಡಿಕೊಟ್ಟಿಲ್ಲ, ನಾವಿದ್ದಂಗೆ ಇದ್ದೀವಿ. ಈ ಸತಿ ಪಕ್ಕಾ ಕಾಂಗ್ರೆಸ್ಸೇ ಗೆಲ್ಲೋದು. ಎಲ್ಲ ವರ್ಗದ ಜನವನ್ನ ಅಣ್ಣ ತಮ್ಮಂದಿರು ತಗೊಂಡು ಹೋಗ್ತಾ ಇದ್ದೀನಿ. ನಾನು ಹೃದಯಪೂರ್ವಕವಾದಂಥ ಎಲ್ಲ ವರ್ಗದ ಜನಕ್ಕೆ ನನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ದೀವಿ ಈ ಒಂದು ವಿಟಲಿಗೋ ತೊನ್ನು ಇದು ಯಾವ ಕಾರಣಗಳಿಂದ ಬರುತ್ತೆ, ಇದರ ಒಂದು ರೋಗ ಗುಣಲಕ್ಷಣಗಳೇನು ಅಂತ ಹೇಳಿ, ಇದರ ಬಗ್ಗೆ ಪರಿಹಾರವನ್ನ ಸಹ ನೀಡಲಿಕ್ಕೆ ನಮ್ಮ ಜೊತೆಗೆ ಇರ್ತಾರೆ 14 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಹೋಮಿಯೋಪತಿ ಮತ್ತು ಚರ್ಮರೋಗ ತಜ್ಞರಾದಂತಹ ಡಾಕ್ಟರ್ ಶಿಲ್ಪಾ ವಿಕಾಸ್ ಅವರು. ಅವರ ಹತ್ರ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ಈಗ. ಎಸ್ ಮೇಡಮ್, ನೀವು ಸಾಕಷ್ಟು ಒಂದು ಮಾಹಿತಿಯನ್ನ ನೀಡಿದ್ರಿ, ಅದರ ಒಂದು ಲಕ್ಷಣಗಳೇನು, ಯಾವ ಕಾರಣದಿಂದ ಬರುತ್ತೆ ಅಂತ ಹೇಳಿ. ಈಗ ಪರಿಹಾರಗಳು ನಮಗೆ ಸಾಕಷ್ಟು ಮುಖ್ಯ. ಅದರಲ್ಲೂ ಹೆಣ್ಮಕ್ಳಿಗೆ ಏನಾದರೂ ಈ ರೀತಿಯ ಒಂದು ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಮೇಡಮ್ ಹೆಣ್ಮಕ್ಳು. ಸೊ ಈಗ ನಮಗೆ ಪರಿಹಾರ ಬೇಕು. ಯಾವ ರೀತಿಯ ಒಂದು ಪರಿಹಾರ ಹೋಮಿಯೋಪತಿಯಲ್ಲಿದೆ? ನೋಡಿ, ಹೋಮಿಯೋಪತಿನಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ನಮಗೆ ಒಂದು ಅವರಿಗೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಅಂತ, ಅಂದರೆ ಡ್ಯೂರೇಷನ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ. ಮತ್ತು ಇದರ ಸಿಂಪ್ಟಮ್ಸ್ ಅಂದರೆ ಯಾವ್ಯಾವ ಥರ ಸಿಂಪ್ಟಮ್ಸ್ ಇದೆ. ಕೆಲವರಲ್ಲಿ ಏನಾಗುತ್ತೆ, ಇಲ್ಲಿ ನಿಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡು ಶುರು ಮಾಡಿದ ನಂತರ ನಾವೇನು ಮಾಡ್ತೀವಿ, ಅದು ಸ್ಪ್ರೆಡ್ ಆಗೋದನ್ನು ಸ್ಟಾಪ್ ಮಾಡೋದಕ್ಕೆ ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ಫಸ್ಟ್ ಅವರಿಗೆ ಅದೇ ಇರುತ್ತೆ, ಅಂದರೆ ಇದು ಇವಾಗ ಪ್ಯಾಚ್ ಬಂದಿದೆ, ಇದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಾ ಅನ್ನೋಂಥ ಒಂದು ಆತಂಕ ಇರುತ್ತೆ ಅವರಿಗೆ. ಸೊ ಇಲ್ಲಿ ಏನಾಗುತ್ತೆ, ಅದಕ್ಕೆ ಸ್ಪ್ರೆಡ್ ಆಗೋದನ್ನು ತಡೆಯೋದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಮತ್ತು ಇದರಲ್ಲಿ ಏನು ಮಾಡ್ತೀವಿ ನಾವು, ಪ್ಯಾಚ್ ಕವರ್ ಅಪ್ ಆಗೋದಕ್ಕೆ ಅಂತ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇಲ್ಲಿ ಪಿಗ್ಮೆಂಟ್ ಸೆಕ್ರೀಷನ್ ಆಗಿ ಅದು ಪ್ಯಾಚ್ ಕವರ್ ಅಪ್ ಆಗಬೇಕು. ಸೊ ಇದಾದ ನಂತರ ನಾವೇನು ಮಾಡ್ತೀವಿ, ಈ ಯಾವುದೇ ಥರ ಆಟೋ ಇಮ್ಯೂನ್ ಡಿಸಾರ್ಡರ್ ಇದ್ದಂತಹ ವ್ಯಕ್ತಿನಲ್ಲಿ ಏನಾಗುತ್ತೆ, ಕಾಂಪ್ಲಿಕೇಶನ್ ಅಂತ, ಅಂದರೆ ಈ ಕಾಯಿಲೆನ ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, 5 ವರ್ಷ 10 ವರ್ಷ ಅದೇ ಥರ ಬಿಟ್ಟಿರ್ತಾರೆ, ಅಂದರೆ ಇದರಿಂದ ಕೆಲವು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಈ ಕಾಂಪ್ಲಿಕೇಶನ್ನ ತಡೆಯೋದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿರ್ತೀವಿ. ಇದರ ಜೊತೆಗೆ ಏನಾಗುತ್ತೆ, ಈ ಪ್ಯಾಚಸ್ ಕವರ್ ಅಪ್ ಆದ ನಂತರ ನಾವು ಪ್ರಿವೆಂಟಿವ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಅವರು ಮೆಡಿಸಿನ್ ತಗೊಳ್ತಾ ಅವರಿಗೆ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸಿರುತ್ತೆ. ಸೊ ಇದನ್ನು ನಿಲ್ಸೋಕ್ಕಿಂತ ಮುಂಚೆ ನಾವು ಅದಕ್ಕೆ ಪ್ರಿವೆಂಟಿವ್ ಮೆಡಿಸಿನ್ಸ್ ಅಂತ ಕೊಡ್ತೀವಿ ನಾವು. ಸೊ ಇಲ್ಲೇನಾಗುತ್ತೆ, ಆ್ಯಂಡ್ ಅಗೇನ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಕಾಸ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಈ ಕಾಯಿಲೆ ಯಾವ ಕಾರಣಕ್ಕೆ ಬಂದಿದೆ, ಇದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲೇನಾಗುತ್ತೆ, ನಿಮಗೆ ಈ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದಾಗ ಇವರಿಗೆ ವೇಗವಾಗಿ ಅದು ಇದು ಕ್ಲಿಯರ್ ಆಗ್ತಾ ಬರುತ್ತೆ. ಆ್ಯಂಡ್ ಇಲ್ಲಿ ನಾವು ಡ್ಯೂರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇವಾಗ ನಮ್ಮಲ್ಲಿ ಕೆಲವರು ಬರ್ತಾರೆ, ಎಲ್ಲ ಕಡೆ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಕಡೆಯಲ್ಲಿ ಹೋಮಿಯೋಪತಿನಲ್ಲಿ ಕ್ಯೂರ್ ಆಗುತ್ತೆ ಅಂತ ಬರ್ತಾರೆ. ಸೊ ಅಲ್ಲಿ ಅಷ್ಟಕ್ಕೆ ಅವರಿಗೆ 5 years 10 years 15 years ಆಗೋಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಡ್ಯೂರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅವರಿಗೆ ಎಷ್ಟು ಕಡೆ ಸ್ಪ್ರೆಡ್ ಆಗಿದೆ, ಇವಾಗ ಇನ್ ಅ ಹೋಲ್ ಬಾಡಿ ಅವರಿಗೆ 5% ಕವರ್ ಆಗಿದೆಯಾ, 10% ಕವರ್ ಆಗಿದೆಯಾ. ನಮ್ಮ ಹತ್ರ ಕೇಸಸ್ ಬರುತ್ತೆ 60 to 70% ಕವರೇಜ್. ಸೊ ಇಲ್ಲಿ ಅವ್ರು ಕೇಳ್ತಾರೆ, ಅಂದರೆ ಪೂರ್ತಿ ನಮಗೆ ಬಣ್ಣ ಬರುವಂಥದ್ದಾಗುತ್ತೆ. ಯಾಕೆಂದರೆ ಡ್ಯೂರೇಷನ್ ತುಂಬ ಜಾಸ್ತಿ ಇರುತ್ತೆ ಮತ್ತು ದೇಹದಲ್ಲಿ ತುಂಬ ಜಾಸ್ತಿ ಸ್ಪ್ರೆಡ್ ಆಗಿರುತ್ತೆ.
ಇರುತ್ತೆ. ಸೊ ನಮಗೆ ಟೈಮ್ ಬೇಕು ಅದನ್ನು ನಾವು ಸರಿಪಡಿಸ್ಕೊಡೋದಕ್ಕೆ. ಸೊ ಇಲ್ಲಿ ಏನಾಗುತ್ತೆ, ಇದು ಒನ್ ಆಫ್ ದ ಆಟೋಮ್ಯೂನ್ ಡಿಸಾರ್ಡರ್ ಇರೋದ್ರಿಂದ ನಾವು ಇಮ್ಯುನಿಟಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಬರಬೇಕು. ಅಂದರೆ ಹೊಸ ಸೆಲ್ ಉತ್ಪತ್ತಿ ಆಗಬೇಕು ಮತ್ತು ಸೆಲ್ ರೀಜನರೇಷನ್ ಪ್ರಾಸೆಸ್ ಅಂತ ಹೇಳ್ತೀವಿ. ಜೊತೆಗೆ ಮೆಲನಿನ್ ಮೆಟಬಾಲಿಸಮ್ ರೆಕ್ಟಿಫೈ ಆಗಬೇಕು. ಸೊ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಸಾಕಷ್ಟು ಸ್ಟೇಜಸ್ ಇರುತ್ತೆ ನಿಮಗೆ ಟ್ರೀಟ್ಮೆಂಟಲ್ಲಿ. ಅಂದರೆ ಇವಾಗ ನಾವು ಒಂದೇ ಥರ ಪ್ಯಾಚ್ ಕವರ್ ಆಗಲಿ ಅಂತ ಕೊಡ್ತಿರೋದಿಲ್ಲ. ಸೊ ಒಳಗಡೆ ದೇಹದಲ್ಲಿ ನಾನಾ ಥರ ಚೇಂಜಸ್ ಆಗಬೇಕು, ವಿಟಿಲಿಗೋ ಸರಿ ಹೋಗಬೇಕು ಅಂತಂದರೆ. ಸೊ ಇದಕ್ಕೆ ನಾವು ಸ್ಟೇಜ್ ಬೈ ಸ್ಟೇಜ್ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ ಆ್ಯಂಡ್ ವಿ ಹ್ಯಾವ್ ಅ ಪ್ಲ್ಯಾನ್ ಫಾರ್ ಇಟ್. ಸೊ ಈ ಥರ ನಾವು ಕೊಡ್ತಾ ಅವ್ರಿಗೆ ಏನಾಗುತ್ತೆ, ಕವರ್ ಅಪ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಪ್ರೊವೈಟಲ್ ಹೆಲ್ತಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ, ಹೋಮಿಯೋಪತಿ ಇಂಟರ್ನಲಿ ಮೆಡಿಕೇಶನ್ಸ್ ನಾವು ಕೊಡ್ತಾ ಬರ್ತೀವಿ. ಜೊತೆಗೆ ಎಕ್ಸ್ಟರ್ನಲಿ ನಮ್ಮಲ್ಲಿ ಲೇಸರ್ ಟ್ರೀಟ್ಮೆಂಟ್ ಇದೆ. ಅಂದರೆ ನಾವು ವಿ ಕಾಲ್ ಇಟ್ ಆಸ್ ಫೋಟೋಥೆರಪಿ ಅಂತ. ಸೊ ಇಲ್ಲಿ ಏನಾಗುತ್ತೆ, ಸಾಕಷ್ಟು ಜನಗಳು ಎಕ್ಸ್ಪೋಸ್ಡ್ ಏರಿಯಾ, ಅಂದರೆ ಇವಾಗ ಫೇಸ್ ಇರ್ಬೋದು, ಕೈ ಇರ್ಬೋದು, ಅಥವಾ ಕಾಲುಗಳಲ್ಲಿ ಇರ್ಬೋದು, ಅವ್ರಿಗೆ ಏನನ್ಸುತ್ತೆ, ಇದು ನಾವು ಟ್ರೀಟ್ಮೆಂಟ್ ತಗೊಳ್ತಿದ್ದೀವಿ ಬಟ್ ಎಫೆಕ್ಟಿವ್ನೆಸ್ ಕಾಣಿಸ್ತಿಲ್ಲ. ಇನ್ನು ಕೆಲವರಿಗೆ ನಾವು ಹೇಳಿರ್ತೀವಿ, ಇಲ್ಲಿ ಏನಾಗುತ್ತೆ, ಇದು ಮೆಲನಿನ್ ಸಂಬಂಧಪಟ್ಟಂತಹ ಇದು ಕಾಯಿಲೆ ಇರೋದ್ರಿಂದ ನೀವು ಹೊರಗಡೆ 7:30 to 8 ಗಂಟೆ ಆ ಟೈಮಲ್ಲಿ ನೀವು ಸನ್ ಎಕ್ಸ್ಪೋಷರ್ ಇರಬೇಕು ಅಂತ. ಇವಾಗಿನ ಲೈಫ್ ಸ್ಟೈಲಲ್ಲಿ ಏನಾಗುತ್ತೆ, ಹೊರಗಡೆ ಹೋಗೋದೇ ಕಷ್ಟ. ಸೊ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಅಥವಾ ನೈಟ್ ಶಿಫ್ಟ್ಸ್ ಮಾಡಿರ್ತಾರೆ, ಬೆಳಗ್ಗೆ ಎದ್ದು ಹೊರಗಡೆ ಅವರು ಹೋಗೇ ಇರೋದಿಲ್ಲ, ಸೂರ್ಯನ ಕಿರಣಕ್ಕೆ ಅವರು ಎಕ್ಸ್ಪೋಸ್ ಆಗೇ ಇರೋದಿಲ್ಲ. ಸೊ ಈ ಥರ ಇದ್ದಂಥವರಲ್ಲಿ ನಾವೇನು ಮಾಡ್ತೀವಿ, ಅವರಿಗೆ ಲೇಸರ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ನಮ್ಮಲ್ಲಿ ನಮ್ಮದೇ ಆದಂಥ ಸೀರಮ್ ಇದೆ, ಅದನ್ನು ನಾವು ಅಪ್ಲೈ ಮಾಡಿ ಅದಕ್ಕೆ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಸೊ ಇಲ್ಲಿ ಲೇಸರ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ, ಅಲ್ಲಿ ಮೆಲನಿನ್ ಉತ್ಪತ್ತಿ ಆಗೋದಕ್ಕೆ ಅಂತ ನಾವು ಕೊಡ್ತಿರ್ತೀವಿ. ಇದ್ರ ಜೊತೆಗೆ ಇಂಟರ್ನಲಿ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ತಿರ್ತೀವಲ್ಲ, ಸೊ ಇದು ನಿಮಗೆ ಸಾಕಷ್ಟು ವೇಗವಾಗಿ ನಿಮಗೆ ಟ್ರೀಟ್ಮೆಂಟ್ ಮೂಲಕ ಇದು ಸರಿಪಡಿಸ್ಕೊಡುತ್ತೆ ಅಂತ ಹೇಳ್ಬಹುದು. ಇದರಲ್ಲಿ ಈಗ ಲೇಸರ್ ತಗೊಳ್ಳೋದ್ರಿಂದ, ಅಥವಾ ನಾವು ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತೀವಿ, ಲೇಸರ್ ತಗೊಳ್ತಾ ಇರ್ತೀವಿ, ಈ ಒಂದು ಸಂದರ್ಭದಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇದೆಯಾ? ಯಾಕಂತ ಹೇಳಿದ್ರೆ ಚರ್ಮ ರೋಗ ಅಂತ ಹೇಳಿದ್ರೆ ಗುಣ ಆಗೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಲ್ಲೂ ಹೋಮಿಯೋಪತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೇಳ್ತಾರೆ ಸ್ವಲ್ಪ ನಿಧಾನ ಅಂತ ಹೇಳಿ. ಸೊ ಏನ್ ಹೇಳ್ತೀರಿ ಡಾಕ್ಟರ್ ಇದ್ರ ಬಗ್ಗೆ? ನೋಡಿ, ಇಲ್ಲಿ ಹೋಮಿಯೋಪತಿ ಪದ್ಧತಿ ನೀವು ಮೆಡಿಸಿನ್ಸ್ ತಗೊಳ್ಳುವಾಗ ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನಿಮಗೆ. ಸೊ ಇದು ನಾವು ಏನಕ್ಕೆ ಹೇಳ್ತೀನಿ ಅಂತಂದರೆ, ನಮ್ಮಲ್ಲಿ ನಾವು ಇನ್ ಡೀಟೇಲ್ ಕೇಸ್ ಹಿಸ್ಟ್ರಿ ತಗೊಳ್ತೀವಿ. ಅಂದರೆ ಇವಾಗ 10 ಜನ ವಿಟಿಲಿಗೋ ಬರ್ತಾರೆ ನಮ್ಮ ಹತ್ರ ಅಂತಂದರೆ 10 ಜನಕ್ಕೆ ಒಂದೇ ಥರ ಟ್ರೀಟ್ಮೆಂಟ್ ಇರೋದಿಲ್ಲ. ಯಾಕೆಂದರೆ ಕಾಯಿಲೆಗಳು ಒಬ್ಬೊಬ್ಬರಿಗೆ ನಾನಾ ಥರವಾಗಿ ಉತ್ಪತ್ತಿ ಆಗಿರುತ್ತೆ. ಸೊ ನಾವು ಅವರಿಗೆ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಕೊಡ್ತಾ ಬರ್ತೀವಿ. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ ಅಂತಂದರೆ, ಸೂಕ್ತವಾದ ಟ್ರೀಟ್ಮೆಂಟ್ ಆ ಒಂದು ವ್ಯಕ್ತಿಗೆ ಮಾತ್ರ ಕೊಡ್ತಿರ್ತೀವಿ. ಅದರಿಂದ ಅವರಿಗೆ ಸೈಡ್ ಎಫೆಕ್ಟ್ಸ್ ಅಂತೂ ನಿಜವಾಗ್ಲೂ ಇರೋದಿಲ್ಲ ಹೋಮಿಯೋಪತಿನಲ್ಲಿ. ಆ್ಯಂಡ್ ಕಮಿಂಗ್ ಟು ಲೇಸರ್ ಟ್ರೀಟ್ಮೆಂಟ್ ಮತ್ತು ಇಂಟರ್ನಲ್ ಮೆಡಿಸಿನ್ಸ್ ನೀವು ಕೇಳಿದ್ದು, ಸೊ ಇದು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ. ಬಿಕಾಸ್ ನಾನು ಇದನ್ನ ಟ್ರೀಟ್ಮೆಂಟ್ ನಾವು ಮುಂಚೆಯಿಂದಾನು ಕೊಡ್ತಾ ಬರ್ತಿದ್ದೀವಿ. ಸೊ ಇಂಟರ್ನಲಿ ಹೋಮಿಯೋಪತಿ ಮೆಡಿಸಿನ್ಸ್ ಮತ್ತು ಎಕ್ಸ್ಟರ್ನಲಿ ನಿಮಗೆ ಇದು ಟ್ರೀಟ್ಮೆಂಟ್ಸ್ ಕೊಡ್ತಿರ್ತೀವಿ, ಫೋಟೋಥೆರಪಿ. ಸೊ ಇದರಿಂದ ನಾವು ಸಾಕಷ್ಟು ವೇಗವಾಗಿ ಅದನ್ನು ಟ್ರೀಟ್ಮೆಂಟಿಂದ ಕ್ಯೂರ್ ಮಾಡ್ತಾ ಬರ್ತಾ ಇದ್ದೀವಿ ನಾವು. ಇನ್ನು ನೀವು ಕೇಳಿದ್ರಿ ಹೋಮಿಯೋಪತಿನಲ್ಲಿ ಯಾಕೆ ಡ್ಯೂರೇಷನ್ ಜಾಸ್ತಿ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಹೋಮಿಯೋಪತಿನಲ್ಲಿ ಇವರು 10 ವರ್ಷ 15 ವರ್ಷ 20 ವರ್ಷದಿಂದ ವಿಟಿಲಿಗೋ ಬಂದಿದ್ದಾರೆ ಅಂದರೆ, ನಾನು ಇವತ್ತು ಮೆಡಿಸಿನ್ಸ್ ಕೊಡ್ತೀನಿ ನಾಳೆ ಸರಿ ಹೋಗುತ್ತೆ ಅಂತಲ್ಲ. ಸೊ ಅದು ಅದರದೇ ಆದಂಥ ಟೈಮ್ ತಗೊಳುತ್ತೆ. ಮತ್ತು ಅವರ ಡಯಟ್ ತುಂಬಾ ಇಂಪಾರ್ಟೆಂಟ್, ಅವರ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್, ಮತ್ತು ಅವರು ಬಾಡಿ ಯಾವ ಥರ ಅಬ್ಸಾರ್ಬ್ ಮಾಡ್ಕೊಳ್ತಿರುತ್ತೆ ಮೆಡಿಸಿನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕೆಲವರಲ್ಲಿ ಬ್ಲಾಕೇಜಸ್ ಇರುತ್ತೆ, ಅಂದರೆ ಸೈಕಲಾಜಿಕಲ್ ಬ್ಲಾಕೇಜ್, ಫಿಸಿಯಲಾಜಿಕಲ್ ಬ್ಲಾಕೇಜ್ ಅಂತ ಹೇಳ್ತೀವಿ ನಾವು. ಇದನ್ನು ನಾವು ರೆಕ್ಟಿಫೈ ಮಾಡ್ಕೊಳ್ತಾ ಬಂದಂಗೂ ಅದು ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಅದರ ಎಫೆಕ್ಟಿವ್ನೆಸ್ಸು ಕೂಡ ಅದೇ ಥರ ನಾವು ತೋರಿಸ್ಕೊಡ್ಬಹುದು. ಇದು ಡಾಕ್ಟ್ರೆ, ನಾವು ಒಂದು ಕೇಳೋದನ್ನು ಮಾಡ್ತಿದ್ದೆ, ಯಾವ ಒಂದು ವಿಟಮಿನ್ ಡಿಫಿಷಿಯನ್ಸಿಯಿಂದ ಈ ಒಂದು ವಿಟಿಲಿಗೋ ಬರುತ್ತೆ? ನೋಡಿ, ಇದು ನಿಮಗೆ ಡಿಫಿಷಿಯನ್ಸೀಸ್ ಅಂತ ಹೇಳಿದಾಗ, ಇವಾಗ ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ಆ್ಯಂಡ್ ಕ್ಯಾಲ್ಶಿಯಂ ಡಿಫಿಷಿಯನ್ಸೀಸ್ ಅಂತ ಹೇಳ್ತೀವಿ. ಅಥವಾ ಇಲ್ಲಿ ಏನಾಗುತ್ತೆ, ಡಿಫಿಷಿಯನ್ಸಿಗಿಂತ ಅವರಿಗೆ ಜೆನೆಟಿಕಲಿ ಅಂತ ಹೇಳ್ತೀವಿ. ಇದು ನೀಡ್ ನಾಟ್ ಟು ಬಿ ಅದು ಡಿಫಿಷಿಯನ್ಸಿನಿಂದಾನೇ ವಿಟಿಲಿಗೋ ಬರ್ತಿದೆ ಅಂತ. ಇಟ್ ಈಸ್ ಮೇನ್ಲಿ ನಾವು ಜೆನೆಟಿಕಲ್ ಅಂತ ಹೇಳ್ತೀವಿ. ಅಕ್ವೈರ್ಡ್ ಅಂತ ಹೇಳಿದಾಗ ಸೈಕಲಾಜಿಕಲ್ ಅಂತ ಹೇಳ್ತೀವಿ, ಇಲ್ಲ ಆಕ್ಯುಪೇಷನಲ್, ಅಂದರೆ ನಾನು ಹೇಳಿದಾಗ ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ತುಂಬ ಎಕ್ಸ್ಪೋಸ್ ಆಗಿ ಬಂದಂಥದ್ದು. ಸೈಕಲಾಜಿಕಲ್ ಅಂದಾಗ ಲಾಟ್ ಆಫ್ ಸ್ಟ್ರೆಸ್, ಅಂದರೆ ತುಂಬ ಸ್ಟ್ರೆಸ್ಸಲ್ಲಿ ಇದ್ದಂಥವರಲ್ಲಿ ಕಾಣಿಸ್ಕೊಳ್ಳೋವಂಥದ್ದು ಇರ್ಬೋದು. ಅಥವಾ ಹಾರ್ಮೋನಲ್ ಮೆಡಿಸಿನ್ಸ್ ತಗೊಳ್ತಿರ್ತಾರೆ ಕೆಲವರು, ಇದರಿಂದ ಬರೋವಂಥದ್ದು ಇರ್ಬೋದು. ಸೊ ಈ ಥರದ್ದು ನಾವು ಹೇಳ್ತಾ ಬರ್ಬೋದು. ಇನ್ನು ಡಾಕ್ಟ್ರೆ, ಒಂದಷ್ಟು
ಪರಿಹಾರೋಪಾಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಇನ್ನೂ ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಕ್ಲಿನಿಕ್ ಅಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ, ಯಾಕಂದ್ರೆ ಇವತ್ತು ಸಾಕಷ್ಟು ಜನಕ್ಕೆ ಸಾಕಷ್ಟು ಒಂದು ಚರ್ಮದ ಸಮಸ್ಯೆಗಳು ಕಾಡ್ತಾ ಇದೆ. ಸನ್ಬರ್ನ್, ಯಾಕಂದ್ರೆ ಇವತ್ತಿನ ಬಿಸಿಲು ನಾವು ನೋಡ್ತಾ ಇರ್ತೀವಿ, ನಾವು ಬಿಸಿಲಿಗೆ ಹೋಗಿ ತಕ್ಷಣ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ಬಿಡ್ತೀವಿ, ಬೆಳಗ್ಗೆ ಫ್ರೆಶ್ ಆಗಿರ್ತೀವಿ, ಸಂಜೆ ಬರೋಷ್ಟೊತ್ತಿಗೆ ಒಂದಷ್ಟು ಕಲರೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಸೊ ನಿಮ್ಮ ಒಂದು ಕ್ಲಿನಿಕ್ ಅಲ್ಲಿ ಇನ್ನು ಯಾವ ರೀತಿಯ ಚಿಕಿತ್ಸೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ನೋಡಿ, ನಮ್ಮ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಮತ್ತು ಎಸ್ಥೆಟಿಕ್ ಕ್ಲಿನಿಕ್ ಅಲ್ಲಿ ನಿಮಗೆ ಹೋಮಿಯೋಪತಿನಲ್ಲಿ ಎಲ್ಲ ರೀತಿಯಾದಂತಹ ಕಾಯಿಲೆಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಅಂದರೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಆರ್ಥರೈಟಿಸ್, ವೆರಿಕೋಸ್ ವೇನ್ಸ್ ಇರ್ಬೋದು, ಆ್ಯಂಡ್ ಬಂಜೆತನಕ್ಕಿರ್ಬೋದು, ಅಥವಾ ಫೀಮೇಲ್ ಡಿಸೀಸಸ್ ಅಂತೀವಿ, PCOD, ಥೈರಾಯ್ಡ್ ಇರ್ಬೋದು, ಮಕ್ಕಳಲ್ಲಿ ನಿಮಗೆ ಇಮ್ಯುನಿಟಿ ಬೇಸ್ಡ್ ಇರಬಹುದು, ಅಥವಾ ಆಸ್ತಮಾ ಕೇಸಸ್ಗೆ. ಸೊ ಎಲ್ಲ ಥರ ಕಾಯಿಲೆಗಳಿಗೆ ನಿಮಗೆ ಹೋಮಿಯೋಪತಿ ಚಿಕಿತ್ಸೆ ಸಿಗುತ್ತೆ. ಇದರ ಜೊತೆಗೆ ನಮ್ಮ ಯುನಿಕ್ ಕಾಂಬಿನೇಷನ್ ಏನಂತಂದರೆ, ನಮ್ಮಲ್ಲಿ ನಿಮಗೆ ಎಲ್ಲ ಥರದ ಕಾಸ್ಮೆಟಾಲಜಿಕಲ್ ಟ್ರೀಟ್ಮೆಂಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಯಾವುದೇ ಥರ ಚರ್ಮಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಕೂದಲಿಗೆ ಸಂಬಂಧಪಟ್ಟಿರ್ಬೋದು, ಅಂದರೆ ಹೇರ್ ಲಾಸ್ ಇರ್ಬೋದು, ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ, ಹೈಪರ್ ಪಿಗ್ಮೆಂಟೇಷನ್, ಆಕ್ನೆ ಅಂತ ಹೇಳ್ತೀವಿ. ಜೊತೆಗೆ ನಿಮಗೆ ಇದು ಏನು ಕೂದಲು ಬೆಳೆಯುವಂಥದ್ದು, ಸಾಕಷ್ಟು ಕೂದಲು. ಸೊ ಲೇಸರ್ ಟ್ರೀಟ್ಮೆಂಟ್ಸ್ ಇದೆ ನಮ್ಮಲ್ಲಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ಸಿಂದ ನಿಮಗೆ ಹೋಮಿಯೋಪತಿ ಮೆಡಿಕೇಶನ್ಸ್ ಇಂಟರ್ನಲ್ಲಿ ಕೊಡ್ತಾ ನಿಮಗೆ ಹೊರಗಡೆಯಿಂದ ಕೆಲವು ಪ್ರೊಸೀಜರ್ಸನ್ನ ನಾವು ಮಾಡ್ತೀವಿ. ಸೊ ಇದರಿಂದ ನಿಮಗೆ ಸೂಕ್ತವಾದ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ನಿಮಗೆ ಯಾವುದೇ ರೀತಿಯಾದಂತಹ ಪ್ಯಾಚಸ್ ಇರ್ಬೋದು, ಪಿಗ್ಮೆಂಟೇಷನ್ಸ್ ಇರ್ಬೋದು, ಆಕ್ನೆ ಇರಬಹುದು, ಅಥವಾ ಯಾವುದೇ ಥರದ ಚರ್ಮ ಕಾಯಿಲೆ ಇದ್ರೂ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ಜೊತೆಗೆ ಯಾವುದೇ ಥರ ಕೂದಲಿಗೆ ಸಂಬಂಧಪಟ್ಟಿದ್ದು, ಅಂದರೆ ಬಾಲ್ನೆಸ್ ಇರ್ಬೋದು, ಮೇಲ್ ಟೈಪ್ ಬಾಲ್ನೆಸ್ ಅಂತ ಹೇಳ್ತೀವಿ. ಫೀಮೇಲ್ಸ್ ಅಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಫೀಮೇಲ್ ಟೈಪ್ ಬಾಲ್ನೆಸ್ ಅಂತ ಇರುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ರೀಗ್ರೋತ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಜೊತೆಗೆ ಹೇರ್ ವಾಲ್ಯೂಮ್ ಇನ್ಕ್ರೀಸ್ ಆಗಕ್ಕೆ ಅಂತ ಕೊಡ್ತಾ ಬರ್ತೀವಿ. ಸೊ ನಿಮಗೆ ಹೋಮಿಯೋಪತಿ ಅಷ್ಟೇ ಅಲ್ಲ, ನಿಮಗೆ ಕಾಸ್ಮೆಟಾಲಜಿ ಕೂಡ ಎಲ್ಲ ಥರದ ಟ್ರೀಟ್ಮೆಂಟು ಕೂಡ ಲಭ್ಯ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಮಿನಿಮಲ್ ಇನ್ವೇಸಿವ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ ಅಶ್ಯೂರೆನ್ಸ್ ಕೂಡ ಕೊಡ್ತೀವಿ ಅಂತ ಹೇಳಬಹುದು. ಎಸ್ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರಿ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಜೀವನ ಶೈಲಿ ಒತ್ತಡದಿಂದ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ನಮ್ಗಾಗಿರ್ತಕ್ಕಂಥ ಸಮಸ್ಯೆಗಳು ಈ ಒಂದು ಹೇರ್ ಫಾಲ್ ಅಥವಾ ಚರ್ಮದ ಸಮಸ್ಯೆಗಳು ಅಂತ ಹೇಳ್ಬೋದು. ಆ ಎಲ್ಲಾ ಒಂದು ರೀತಿಯ ಸಮಸ್ಯೆಗಳು, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳು ಅಥವಾ ಕೂದಲಿನ ಸಮಸ್ಯೆಗಳು ಇತ್ತಂತ ಸಂದರ್ಭದಲ್ಲಿ ಪ್ರೋವೇಟಲ್ಗೆ ಬನ್ನಿ, ಖಂಡಿತವಾಗ್ಲೂ ಸಹ ಗುಣಪಡಿಸಿ ನಿಮ್ಮನ್ನ ಕಳಿಸ್ತೇವೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ನೀಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತು ನೀವು ನೋಡಿದ್ರಲ್ಲ, ನಿಜವಾಗ್ಲೂ ಸಹ ನಮಗೆ ಈ ರೀತಿಯ ಚರ್ಮದ ಸಮಸ್ಯೆಗಳಾಗಿದೆ ಅಂತ ಹೇಳಿ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ನೆರವಿಗಾಗಿ, ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲಿಕ್ಕೆ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಅಂಡ್ ಎಸ್ಥೆಟಿಕ್ ಕ್ಲಿನಿಕ್ ಇದೆ. ಇಲ್ಲಿ ಭೇಟಿ ಮಾಡಿ ನಿಮ್ಮೆಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಖುಷಿಯಾಗಿರಿ ಅಂತ ಹೇಳೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜ್ಯುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ. ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ. ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜಾಯಾತ್ರೆ ನಡೀತಾ ಇದೆ. ಬಿಜೆಪಿನೇ, ಯಾಕೆಂದ್ರೆ ಕೃಷ್ಣಪ್ಪರದು ಅಂದ್ರೆ ಕೆಲಸ ಮಾಡಿದ್ದಾರೆ. ಪಕ್ಕಾ 100% ಕಾಂಗ್ರೆಸ್ಸೇ ಬರೋದು. ನಮ್ಮೂರಲ್ಲಿ ಕಾಂಗ್ರೆಸ್ ನೆಪ ಮಾತ್ರ. ಏನಕ್ಕೆ ಜನ ಗೆಲ್ಲಿಸ್ತಾ ಇದ್ದಾರೆ, ಕಂಟಿನ್ಯೂ ಗೆಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರು ಮಾಡಿರೋ ಅಭಿವೃದ್ಧಿ.